ಅನ್ನಪೂರ್ಣೆ ಸದಾಪೂರ್ಣೆ ಶಂಕರಪ್ರಾಣವಲ್ಲಭೆ ಜ್ಞಾನವೈರಾಗ್ಯಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಈ ಶ್ಲೋಕವು ಅನ್ನಪೂರ್ಣಾದೇವಿಯನ್ನು ಉದ್ದೇಶಿಸಿ ಭಕ್ತನು ಮಾಡುವ ಅತ್ಯಂತ ಭಾವಪೂರ್ಣ ಪ್ರಾರ್ಥನೆಯಾಗಿದೆ. ಅನ್ನಪೂರ್ಣಾದೇವಿ ಎಂದರೆ ಅನ್ನವನ್ನು ಪೂರೈಸುವ ತಾಯಿ, ಅಂದರೆ ಈ ಜಗತ್ತಿನ ಎಲ್ಲ ಜೀವಿಗಳಿಗೂ ಆಹಾರವನ್ನು ನೀಡುವ, ಪೋಷಿಸುವ, ಉಳಿಸುವ ಮಹಾಮಾತೆ ಅನ್ನಪೂರ್ಣೆ. ಅನ್ನಪೂರ್ಣೆ ಸದಾಪೂರ್ಣೆ ಎಂಬ ಪದಗಳಲ್ಲಿ ದೇವಿಯ ಮಹಿಮೆಯನ್ನು ಅತ್ಯಂತ ಸುಂದರವಾಗಿ ವರ್ಣಿಸಲಾಗಿದೆ. ಅನ್ನಪೂರ್ಣೆ ಎಂದರೆ ಕೇವಲ ಅನ್ನ ನೀಡುವ ದೇವಿಯಷ್ಟೇ ಅಲ್ಲ, ಸದಾ ಪೂರ್ಣಳಾದವಳು, ಅಂದರೆ ಯಾವ ಕೊರತೆಯೂ ಇಲ್ಲದವಳು. ಕೇವಲ ಭೌತಿಕ ಅನ್ನ ಮಾತ್ರವಲ್ಲದೆ ಮನಸ್ಸಿಗೆ ಶಾಂತಿ, ಹೃದಯಕ್ಕೆ ತೃಪ್ತಿ, ಜೀವನಕ್ಕೆ ಸಮೃದ್ಧಿ ನೀಡುವ ಪರಮ ಕರುಣಾಮಯಿ ತಾಯಿಯವಳು. ಶಂಕರಪ್ರಾಣವಲ್ಲಭೆ ಎಂದರೆ ಪರಮೇಶ್ವರನಾದ ಶಂಕರನಿಗೆ ಅತ್ಯಂತ ಪ್ರಾಣಪ್ರಿಯಳಾದವಳು. ಶಿವನಂತಹ ವೈರಾಗ್ಯ ಸ್ವರೂಪನಿಗೂ ಗೃಹಸ್ಥ ಜೀವನದ ಸಾರ್ಥಕತೆಯನ್ನು ತೋರಿಸುವ ಶಕ್ತಿ ಪಾರ್ವತೀದೇವಿಯಲ್ಲಿದೆ. ಈ ಮೂಲಕ ದೇವಿಯು ಕೇವಲ ಅನ್ನದಾತೆಯಷ್ಟೇ ಅಲ್ಲ, ಸಂಸಾರದ ಸಮತೋಲನವನ್ನು ಕಾಪಾಡುವ ಶಕ್ತಿಯೂ ಹೌದು ಎಂಬ ಅರ್ಥ ಇಲ್ಲಿ ಅಡಗಿದೆ. ಜ್ಞಾನವೈರಾಗ್ಯಸಿದ್ಧ್ಯರ್ಥಂ ಎಂಬ ಪದಗಳು ಈ ಶ್ಲೋಕದ ಆಂತರಿಕ ತಾತ್ಪರ್ಯವನ್ನು ಹೇಳುತ್ತವೆ. ಭಕ್ತನು ದೇವಿಯನ್ನು ಬೇಡುವುದು ಕೇವಲ ಆಹಾರಕ್ಕಾಗಿಯಲ್ಲ. ಜ್ಞಾನ ಮತ್ತು ವೈರಾಗ್ಯ ಈ ಎರಡೂ ಮನುಷ್ಯನ ಜೀವನವನ್ನು ಉನ್ನತ ಮಟ್ಟಕ್ಕೆ ಕರೆದೊಯ್ಯುವ ಮಹತ್ವದ ಗುಣಗಳು. ಜ್ಞಾನದಿಂದ ಸತ್ಯವನ್ನು ಅರಿಯಬಹುದು, ವೈರಾಗ್ಯದಿಂದ ಅಸತ್ಯ ಹಾಗೂ ಆಸಕ್ತಿಗಳ ಬಂಧನದಿಂದ ಮುಕ್ತನಾಗಬಹುದು. ಈ ಎರಡೂ ಸಿದ್ಧಿಯಾಗಬೇಕೆಂದು ಭಕ್ತನು ದೇವಿಯನ್ನು ಪ್ರಾರ್ಥಿಸುತ್ತಾನೆ. ಸಾಮಾನ್ಯವಾಗಿ ಮನುಷ್ಯನು ದೇವಿಯನ್ನು ಬೇಡುವಾಗ ಹಣ, ಆರೋಗ್ಯ, ಸಂತಾನ, ಸುಖ ಸಮೃದ್ಧಿಗಳನ್ನು ಕೇಳುತ್ತಾನೆ. ಆದರೆ ಈ ಶ್ಲೋಕದಲ್ಲಿ ಭಕ್ತನು ಕೇಳುವುದು ಆಧ್ಯಾತ್ಮಿಕ ಸಾಧನೆಗೆ ಅಗತ್ಯವಾದ ಶಕ್ತಿಯನ್ನೇ, ಅಂದರೆ ಜೀವನದ ಗುರಿ ಕೇವಲ ಹೊಟ್ಟೆ ತುಂಬಿಸುವುದಲ್ಲ, ಆತ್ಮೋದ್ಧಾರವೂ ಆಗಬೇಕು ಎಂಬ ಸಂದೇಶವನ್ನು ಈ ಶ್ಲೋಕ ನೀಡುತ್ತದೆ. ಭಿಕ್ಷಾಂ ದೇಹಿ ಚ ಪಾರ್ವತಿ ಎಂದರೆ ಹೇ ಪಾರ್ವತೀದೇವಿಯೇ, ನನಗೆ ಭಿಕ್ಷೆಯನ್ನು ದಯಪಾಲಿಸು. ಇಲ್ಲಿ ಭಿಕ್ಷೆ ಎಂದರೆ ಕೇವಲ ಅನ್ನದ ತುಂಡಲ್ಲ, ಅದು ಜ್ಞಾನಭಿಕ್ಷೆ, ಕೃಪಾಭಿಕ್ಷೆ, ಅನುಗ್ರಹದ ರೂಪದಲ್ಲಿರುವ ಆಂತರಿಕ ಶಕ್ತಿಯಾಗಿದೆ. ದೇವಿಯ ಅನುಗ್ರಹದಿಂದ ಮಾತ್ರ ಮನುಷ್ಯನ ಮನಸ್ಸು ಶುದ್ಧವಾಗುತ್ತದೆ, ಬುದ್ಧಿ ಬೆಳಗುತ್ತದೆ, ಜೀವನದ ದಾರಿ ಸ್ಪಷ್ಟವಾಗುತ್ತದೆ. ಅನ್ನಪೂರ್ಣಾದೇವಿಯ ತತ್ವವೆಂದರೆ ಭೌತಿಕ ಅನ್ನ ಮತ್ತು ಆಧ್ಯಾತ್ಮಿಕ ಜ್ಞಾನ ಎರಡೂ ಜೀವನಕ್ಕೆ ಅಗತ್ಯ. ದೇಹ ಉಳಿಯಲು ಅನ್ನ ಬೇಕು, ಆತ್ಮ ಬೆಳೆಯಲು ಜ್ಞಾನ ಬೇಕು. ಈ ಎರಡನ್ನೂ ಸಮತೋಲನವಾಗಿ ನೀಡುವವಳು ಅನ್ನಪೂರ್ಣೆ. ಈ ಶ್ಲೋಕವನ್ನು ನಿತ್ಯ ಪಠಿಸುವುದರಿಂದ ಮನಸ್ಸಿನಲ್ಲಿ ಕೃತಜ್ಞತೆ, ವಿನಯ, ದಾನಭಾವನೆ ಮತ್ತು ಸೇವಾ ಮನೋಭಾವ ಬೆಳೆದು ಬರುತ್ತದೆ. ಅನ್ನವನ್ನು ದೈವದ ಪ್ರಸಾದವೆಂದು ಕಾಣುವ ದೃಷ್ಟಿ ಮೂಡುತ್ತದೆ. ಯಾರೂ ಹಸಿವಿನಿಂದ ಬಳಲಬಾರದು ಎಂಬ ಕರುಣೆಯ ಭಾವನೆ ಹೃದಯದಲ್ಲಿ ಬೆಳೆಯುತ್ತದೆ. ಅಂತೆಯೇ ಈ ಶ್ಲೋಕವು ಕೇವಲ ದೇವಿಯ ಸ್ತುತಿಯಲ್ಲ, ಇದು ಜೀವನದ ತತ್ವವನ್ನು ಹೇಳುವ ಮಹಾಮಂತ್ರ. ಅನ್ನಪೂರ್ಣಾದೇವಿಯ ಅನುಗ್ರಹದಿಂದ ನಮ್ಮ ಜೀವನದಲ್ಲಿ ಅನ್ನ ಸಮೃದ್ಧಿ ಮಾತ್ರವಲ್ಲದೆ ಜ್ಞಾನ ಸಂಪತ್ತು ಮತ್ತು ಆತ್ಮಶಾಂತಿಯು ಸದಾ ನೆಲೆಸಲಿ ಎಂಬುದೇ ಈ ಶ್ಲೋಕದ ಪರಮಾರ್ಥ.